ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮಂಜು ಅವರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಕ್ಯಾರೆಕ್ಟರ್ ಬಂದು ಆದರೆ ಹೇಳ ಕೇಳ್ತಾ ಇದ್ದೀರಾ? ನನ್ನ ಕ್ಯಾರೆಕ್ಟರ್ ಬಂದು ಹಳ್ಳಿ ಹುಡುಗಿ ಕ್ಯಾರೆಕ್ಟ್ರು. ಬಟ್ ಆ ಮೂವಿಲಿ ಇವ್ರ ಅತ್ತೆ ಮಗಳಾಗಿರ್ತೀನಿ. ಸೊ ಅಷ್ಟೇ. ಓಕೆ, ನೀತು ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ DOP ಮ್ಯೂಸಿಕ್ ಡೈರೆಕ್ಟರ್ ಉಳಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಏನೇ ಆದ್ರೂ ಎಲ್ಲ ನಿಮ್ಮ ಕೈಲೇ ಇರೋದು ಕಣ. ಅದನ್ನು ನಾನು ನಿಮ್ಮನ್ನ ಕೇಳಿ ಕೈ ಮುಗಿದು ಕೇಳ್ಕೊತೀನಿ. ನಮಗೆ M.Tech ಮಾಡಿ ನಮಗೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಲಿ ಅನ್ನೋದು ಒಂದು ಆಸೆ ಇತ್ತು. ಆದರೆ ನನ್ನ ಮಗ ಅವ್ರ ಅಪ್ಪನಿಗೆ ಸ್ವಲ್ಪ ಎದುರ್ಕೊಂಡು ನಾವು TV ನೋಡಿದಾಗೆಲ್ಲ ನಾನು ಇಂಡಸ್ಟ್ರಿಯಲ್ಲಿ ಮಾಡಬೇಕು, ಪಿಕ್ಚರಲ್ಲಿ ಮಾಡಬೇಕು ಅಂತಲೇ ಇರು ನನ್ನ ಜೊತೆ. ಆದರೆ ಅವ್ರ ಅಪ್ಪರಿಗೂ ಇಷ್ಟ. ಅವರು ತಾತನೂ ಗುಬ್ಬಿ ಹೀರೋಯಿನ್ ಕಂಪ್ನಿಲಿ ನಾಟಕ ಮಾಡಿದವರು. ಆದರೆ ಅವು ನನಗೆ ನನ್ನ ಮಕ್ಕಳ ಆಸೆನೇ ನನಗೆ ಒಂದು ಕನಸು. ಅದರಿಂದ ನಾನು ಮನಸ್ಸು ಕೊಟ್ಟು ಮಾಡಪ್ಪ ಅಂತ ಮನಸ್ಸು. ಒಳ್ಳೆಯ ಪ್ರಯತ್ನಕ್ಕೆ ಒಳ್ಳೆ ಪ್ರತಿಫಲ ಅಂತ ಹೀರೋ ಹೇಳ್ತಿದ್ರಿ. ಆಯ್ತಪ್ಪ, ನನ್ನ ಮಗನ ಎಲ್ಲಾರನ್ನೂ ಬೆಳೆಸಿದ್ದೀರಿ, ನನ್ನ ಮಗನ್ನೂ ಬೆಳೆಸಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಇಟ್ಕೊಂಡು ನಾನು ಸಿನಿಮಾ ಕೂಡ ಮಾಡಿದ್ದೀನಿ. ಯಾಕಂದರೆ ನಾವು ಯಾವ್ದ್ರ ಸ್ಟ್ರಾಂಗ್ ಇರ್ತೀವಿ ಅದನ್ನೇ ಫಸ್ಟು ಮಾಡಬೇಕು. ಅದನ್ನು ನಾನು ಮಾಡಿದ್ದೀನಿ. ಟೀಸರ್ ಎಲ್ರಿಗೂ ಇಷ್ಟ ಇದೆ ಅಂತ ಭಾವಿಸ್ತೀನಿ. ಆ್ಯಂಡ್ ಸಿನಿಮಾ ಕೂಡ ಇಷ್ಟೇ ಚೆನ್ನಾಗಿ ಮಾಡಿದ್ದೀವಿ. ಇದೇ ರೀತಿ ಎಲ್ಲರೂ ನಮ್ಮ ಡೈರೆಕ್ಟರ್ಸ್ ಹೆಂಗೆ ಬಂದಿದ್ದಾರೆ ಅದೇ ರೀತಿ ಎಲ್ಲ ಬಂದು ಮುಂದಿನ ದಿನಗಳು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸಿನಿಮಾ ನಾವು ಹರೀಶ್ ಸರ್ ಹೇಳ್ದಂಗೆ ನಾವು ಎಲ್ಲ ಓಡಾಡಿ ಆರ್ಟಿಸ್ಟ್ ಆಗಬೇಕಂತ ಓಡಾಡಿ, ಡೈರೆಕ್ಟರ್ ಆಗಬೇಕಂತ ಓಡಾಡಿ ಯಾವುದೂ ಆಗಬೇಕಿದ್ದಾಗ ಸೇಮ್ ಹರೀಶ್ ಸರ್ ಏನು ಹೇಳಿದ್ರು ಹಂಗೇನೆ ಇದು ಯಾಕೋ ವರ್ಕೌಟ್ ಆಗ್ತಾಯಿಲ್ಲ, ಏನಾದರೂ ಮಾಡಿ ಈಗ ಹೆಂಗಿದ್ರು ಹೋಗ್ತೀವಿ, ಸೋಲ್ಬೋದು, ಅಟ್ಲೀಸ್ಟ್ ಅಟೆಂಪ್ಟ್ ಮಾಡಿ ಸೋಲ್ಬೋದು, ಯಾರು ಏನು ಸಾಯಲ್ಲ. ಫರ್ದರ್ ಅಟೆಂಪ್ಟೇ ಮಾಡೋಣ. ಅಟೆಂಪ್ಟೇ ಮಾಡಿಲ್ಲ ಅಂದರೆ ಆವಾಗ ಲೈಫ್ ಲಾಂಗ್ ರಿಗ್ರೆಟ್ ಇರುತ್ತೆ ನಮಗೆ. ಕೊನೆಯ ಉಸಿರು ಅಯ್ಯೋ ನಾನು ಮಾಡಬೇಕಿತ್ತೇನೋ ತಪ್ಪು ಮಾಡಿದೇನೋ ಅಂತ. ನನಗೆ ಈ ಸಿನಿಮಾ ರಿಸಲ್ಟು ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಬಟ್ ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ಮೈ ಮೂವಿ ದೈವ. ಸ್ಟೋರಿ ನಂದೇನೆ. ಇಲ್ಲ, ಟೀಸರಲ್ಲಿ ಅದು ಲಾಸ್ಟಲ್ಲಿ ಅಷ್ಟೇ ಬ್ಲಡ್ ಇರೋದು. ಆ್ಯಂಡ್ ಇವನ್ ಬ್ಲಡ್ ಶೆಡ್ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಸ್ವಲ್ಪ ಇದೆ, ಅದನ್ನು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟು ಬ್ಲಡ್ ಶೆಡ್ ಏನು ಜಾಸ್ತಿ ಇದೆ. ಟೀಸರಲ್ಲಿ ಏನು ಲಾಸ್ಟ್ ಶಾರ್ಟ್ ಇದೆ ಆ ಥರದ್ದು ಒಂದು 2-3 ಶಾರ್ಟ್ಸ್ ಬರ್ಬೋದು. ಬಟ್ ಫುಲ್ಲಿ ನಾವು ಕಂಟೆಂಟ್ ಮೇಲೆ ಹೋಗಿದ್ದೀವಿ. ಇಲ್ಲ, ಯಾವ ಭೂತ ಪ್ರೇತ ಯಾವುದೂ ಇಲ್ಲ ಇದರಲ್ಲಿ. ಓನ್ಲಿ ದೇವರು. ಈಗ ಆ್ಯಕ್ಚುಲಿ ಬಂದು ಈ ಕ್ಯಾರೆಕ್ಟರ್ ಬಂದು ಜೋಗಿ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ನೀವು ಗೊತ್ತಿರ್ಬೋದು, ನಮ್ಮ ಆದಿಚುಂಚನಗಿರಿ ಕಾಲಭೈರವನ ಜೋಗಿಗಳಿರ್ತೀವಿ. ಆ ಒಂದು ತಾಯಿಗೆ ಆ ದೇವ್ರ ವರದಿಂದ ಹುಟ್ಟಿದಂಥ ಮಗನೇ ಹೀರೋ ಈ ಸಿನಿಮಾದಲ್ಲಿ. ಅವನ ಅವ್ರ ತಾಯಿ ಆ ದೇವ್ರ ಹತ್ರ ಬೇಡ್ಕೋಬೇಕಾದ್ರೆ ಹೇಳ್ತಾನೆ ದೇವ್ರ ಹತ್ರ ಬಿಡ್ತೀನಿ ಅಂತೇಳಿ. ಆವಾಗ ಹುಟ್ಟುವಂಥ ವ್ಯಕ್ತಿನೇ ಈ ಹೀರೋ ಕ್ಯಾರೆಕ್ಟರು. ಸೊ ಅವನು ಅಲ್ಲಿಂದನೂ ಜೋಗಿಯಾಗೇ ಬರ್ತಾನೆ. ಆ್ಯಂಡ್ ಇಲ್ಲಿ ಏನಂದರೆ ಒಂದು ಸಮುದಾಯ, ಒಂದು ಹಳ್ಳಿ, ಯಾವ ಹಳ್ಳಿ ಒಂದು ದೌರ್ಜನ್ಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿತ್ತು. ಅಷ್ಟು ನೀವು ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಟೀಸರಲ್ಲಿರೋ ವಾಯ್ಸ್ ಕೇಳಿದ್ರೇ ಗೊತ್ತಾಗುತ್ತೆ. ಆ ಜನಗಳಿಗೆ ಆ್ಯಕ್ಚುಲಿ ಸಾಂಗು ಕೇಳ್ಬೋದು ನೀವು. ರಾವಣಾಸುರ ಅಂತ ಸಾಂಗ್ ಇದೆ ಅಂತ, ಅದಕ್ಕೂ ಆನ್ಸರ್ ಹೇಳ್ಬಿಡ್ತೀನಿ. ಅವನು ರಾವಣ ಆಗ್ತಾನೋ ದೇವರು ಆಗ್ತಾನೋ ರಾಮ ಆಗ್ತಾನೋ ಅದನ್ನು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಅಲ್ಟಿಮೇಟ್ಲಿ ಟೈಟಲ್ನ ಹೀರೋ ಕ್ಯಾರೆಕ್ಟರ್ ಜಸ್ಟಿಫೈ ಮಾಡುತ್ತೆ. ಯಾವತ್ತೂ ಮಾತಾಡಿಲ್ಲ. ನಾನೇನೇ ಮಾತಾಡೋರು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಬಂದಿರೋರಿಗೆಲ್ಲ ನಾನು ತುಂಬ ವ್ಯಕ್ತಿಂತ ನಮಸ್ಕಾರ ಮಾಡ್ತೀನಿ. ಈ ಸಿನಿಮಾ ನನಗೆ ಗೋಪಿ ಸರ್ ಅಂದ್ಬಿಟ್ಟು ನಮ್ಮ ಡೈರೆಕ್ಟರ್ ಒಬ್ಬರು ಗೋಪಿ ಅಂದ್ಬಿಟ್ಟು ಅವ್ರು ಕೊಡಿಸಿದ್ರು. ಇವರು ಮಂಜು ಅವರು ನೀವು ಮಾಡ್ತೀರಿ ಮಾಡಿ ಸರ್ ಅಂತ ಈ ಸಿನಿಮಾಗೆ ನನಗೆ ಚಾನ್ಸ್ ಕೊಟ್ಟರು. ಹಂಗಾಗಿ ಈ ಸಿನಿಮಾ ದೈವ ಸಿನಿಮಾ ಅದು ಫುಲ್ ಫೈಟ್ ನಾನು ಮಾಡಿದ್ದೀನಿ.
ಎಲ್ಲರೂ ನೋಡಿ ಅವ್ರಿಗೆ ಚಾನ್ಸ್ ಸಿಗೋದು ಮೇನ್ ಅಲ್ಲ, ಅವ್ರಿಗೆ ಭಾಗವಹಿಸಿ ಮಾಡಿರೋದ್ರಿಂದ ಅವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಏನೇ ಮಾತಾಡಿದ್ರು ನನಗೆ ಏನು ಮಾತಾಡಬೇಕು ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಎಲ್ಲ ಫೈಟು ಚೆನ್ನಾಗಿ ಬಂದಿದೆ, ಕೆಲಸನೂ ಚೆನ್ನಾಗಿದೆ. ನಾನು ಏನೇನು ಕೇಳಿದ್ದೀನಿ ಎಲ್ಲ ಥರನೂ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಹಂಗಾಗಿ ಈ ಸಿನಿಮಾ ಫೈಟ್ಗಳು ಮಾತ್ರ ಚೆನ್ನಾಗಿ ಬಂದಿದೆ. ಎಲ್ಲರೂ ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊಂತ 2 ಮಾತು ಮುಗಿಸ್ತಾರೆ. ಅಂದರೆ ತುಂಬ ಶ್ರಮ ಇದೆ ಈ ಸಿನಿಮಾ. ಒಂದು 80% ಸಿರ್ಸಿನಲ್ಲಿ ಶೂಟಿಂಗ್ ಆಗಿದೆ. ಇದರಲ್ಲಿ ನೆಗೆಟಿವ್ ಲೀಡ್ ಮಾಡ್ತಾ ಇದ್ದೀನಿ ನಾನು. ಒಂದು ದಬ್ಬಾಳಿಕೆ ಮಾಡುವಂಥ ರೋಡನ್ ಮಗನ ಪಾತ್ರ ತುಂಬ ಚೆನ್ನಾಗಿ ಬಂದಿದೆ. ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನೋಡ್ತಾ ತುಂಬ ಖುಷಿ ಆಗ್ತಾ ಇದ್ದು. ಆ ಎಫರ್ಟು ಅಲ್ಲಿ ಕಾಣಿಸ್ತಾ ಇತ್ತು. ಮಂಜು ಅವ್ರಿಗೆ ನಾನು ಹೇಳ್ತಾ ಇದ್ದೆ, ಮಂಜು ಅವರ ಕ್ಲೈಮ್ಯಾಕ್ಸಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದೀರ. ನಾನು ಅಲ್ಲೇ ಹೇಳಿದೆ, ಈಗ ನಿರ್ದೇಶಕರು ಹೇಳಿದ್ರು, ಬಟ್ ಅದು ನನಗೆ ತುಂಬ ಖುಷಿ ಆಯಿತು. ಕ್ಲೈಮ್ಯಾಕ್ಸಲ್ಲಿ ಏನು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಬಟ್ ತುಂಬ ಶ್ರಮ ಇದೆ ಈ ಸಿನಿಮಾ. ಮಂಜು ಅವರು ತುಂಬ ಎಫರ್ಟ್ ಹಾಕಿದ್ದೀರಾ. ಸಿಕ್ಸಿಲ್ಗೆ ಕೆಲಸ ಮಾಡಬೇಕಾದ್ರೆ ಒಂದು ಇಂಟ್ರೋ ಬ್ಲಾಕಲ್ಲಿ ಒಂದು ಫೈಟ್ ಮಾಡಬೇಕಾದ್ರೆ ಚೇಸಿಂಗು ಇಬ್ಬರು ಟಗಾಫರ್ ಇದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ಬಟ್ ತುಂಬ ಎಫರ್ಟ್ ಇತ್ತು. ನಾವು ದೈವ ಅಂತ ಒಂದು ಸಿನಿಮಾ ನೆನ್ಕೊಂಡ್ರೆ ಆ ಫೈಟ್ ಒಂದು ನೆನ್ಕೊಂತೀನಿ. ಅಷ್ಟು ಎಫರ್ಟ್ ಹಾಕಿದ್ದು. ತುಂಬ ಬಿಸಿಲು. ಒಂದು 10 ನಿಮಿಷ ನಾವು ರನ್ನಿಂಗ್ ಮಾಡಿಬಿಟ್ರೆ ಫುಲ್ ಬಟ್ಟೆ ಎಲ್ಲ ಒದ್ದೆ ಆಗೋದು, ಆ ಥರ ಇತ್ತು. ಬಟ್ ಎಲ್ಲ ಕಲಾವಿದರನ್ನ ಇನ್ನೊಂದು ವಿಶೇಷ ಅಂದರೆ ರಂಗಭೂಮಿ ಕಲಾವಿದರನ್ನ ಯೂಸ್ ಮಾಡಿದ್ದಾರೆ, ಅದು ಒಂದು ವಿಶೇಷ. ಮಂಜು ಅವರೇ, ಈ ಸಿನಿಮಾಗೆ ನೀವು ಹಾಕಿರೋಂಥ ಎಫರ್ಟು 100% ನಿಮಗೆ ಸಕ್ಸಸ್ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಿರ್ದೇಶಕರು ಆಗಲೇ ಅವರೆಲ್ಲರಿಗೆ ಗುರುಗಳ ಸ್ಥಾನದಲ್ಲಿ ಬಂದು ನಿಂತು ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು. ನಿಜಕ್ಕೂ ನಾನು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಇವ್ರಿಗೆ ಅಷ್ಟೊಂದು ಪರಿಚಯ ಆಗಲಿಲ್ಲ, ಬರೀ ಫೋನಲ್ಲಿ ಕರೆದಿದ್ದು. ಗುರು ಸರ್ ಇರ್ಬೋದು, ಚೇತನ್ ಅವರು, ಸಂತು, ಆಮೇಲೆ ನಮ್ಮ ಜಟೇಶ್ ಅವರು, ವಿಶ್ವನಾಥ್ ಅವರು ಎಲ್ಲರೂ ಬಂದು ಒಂದು ಕಾರ್ಯಕ್ರಮಕ್ಕೆ ನಿಂತ್ಕೊಂಡು ಸಪೋರ್ಟ್ ಕೊಟ್ಟರು. ಆಗಲೇ ಎಲ್ಲ ಮಾತಾಡೋದು ನಿಜ. ಯಾಕೆಂದರೆ ಹೊಸಬರು ಎಲ್ಲರೂ ಕೂಡ ಒಂದಿನ ಹೊಸಬರು ಆಗಿರ್ತಾರೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ತುಂಬ ಜನ ಕಲಾವಿದರು, ಹೊಸ ಕಲಾವಿದರು ಬಂದಾಗ ಎಷ್ಟೊಂದು ಜನ ಸಪೋರ್ಟ್ ಮಾಡಲ್ಲ. ಎಲ್ಲರೂ ಕೂಡ ಬಂದಾಗ ಹೊಸಬರಾಗಿರ್ತಾರೆ. ಒಬ್ಬರಿಗೊಬ್ಬರು ಇಂಡಸ್ಟ್ರಿಯಲ್ಲಿ ಸಾಥ್ ಕೊಟ್ಟಾಗಲೇ ಒಂದು ಸಿನಿಮಾಗಳು ಗೆಲ್ಲಬೇಕಾದ್ರೆ, ಯಾವುದೇ ಸಿನಿಮಾ ಗೆಲ್ಲಬೇಕಾದ್ರೂ ಕೂಡ ಇಂಡಸ್ಟ್ರಿಯವರು, ಮಾಧ್ಯಮದವರು ಮತ್ತು ಜನ ಬಂದು ನೋಡಬೇಕು ಸಿನಿಮಾಗಳು. ಈ ಸಿನಿಮಾ ಕೂಡ ದೈವ ಟೈಟ್ಲು ತುಂಬ ಚೆನ್ನಾಗಿದೆ. ಹಾಗೆ ಸಿನಿಮಾದಲ್ಲಿ ಕತೆ ಕೂಡ ನಮ್ಮ ಮಣ್ಣಿನ ಹಸುಗಳು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕಥೆನ. ಅಲ್ಲಿ ನಾನು ಸಣ್ಣ ಪಾತ್ರ ಮಾಡಿದ್ದೀನಿ. ಒಬ್ಬ NGO ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ, ಹಳ್ಳಿ ಮಕ್ಕಳು ಓದ್ತಾ ಇರಲ್ಲ ಅಂಥವ್ರನ್ನೆಲ್ಲ ಒಂದು NGOದಿಂದ ನಾನು ಬಂದು ಅವ್ರಿಗೆಲ್ಲ ಎಜುಕೇಷನ್ ಕೊಡಿಸೋವಂಥ ಒಂದು ಕಾರ್ಯಕ್ರಮ ಮಾಡಿದ್ದೀನಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಹೊಸಬರು ಸಿನಿಮಾ ಚೆನ್ನಾಗಿ ಬಂದಿದೆ. ಈಗ ಹೊಸ ಸಿನಿಮಾಗಳು ಹೋಗ್ತದೆ. ಇವತ್ತು ಕೂಡ ಸುಮಾರು ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ. ಎಲ್ಲ ಸಿನಿಮಾಗಳು ಗೆದ್ದು ಕನ್ನಡ ಇಂಡಸ್ಟ್ರಿಗೆ ಸಿನಿಮಾಗಳು ಗೆದ್ದಷ್ಟು ತುಂಬ ಜನ ಅನ್ನ ತಿಂತಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗುತ್ತೆ. ಮಾಧ್ಯಮದ ಎಲ್ಲರಿಗೂ ಕೇಳ್ಕೊತೀನಿ, ದಯವಿಟ್ಟು ಈ ಸಿನಿಮಾ ಸಪೋರ್ಟ್ ಮಾಡಿ. ನಮಸ್ಕಾರ.